ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರುವಂಥದ್ದು ರಾಜಸ್ಥಾನದ ಅಜ್ಮೇರ್ ಸಿಟಿ. ಇಲ್ಲಿನ ಖ್ವಾಜಾ ಗರೀಬ್ ನವಾಜ್ ಅವರ ದರ್ಗಾಕ್ಕೆ ಬಹಳ ಫೇಮಸ್. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ತಾರೆ. ಸೊ ಅದೇ ರೀತಿ ಅಜ್ಮೇರ್ ಸಿಟಿಯ ಸುತ್ತಮುತ್ತ ಸಹ ಬಹಳ ಪ್ರೇಕ್ಷಣೀಯ ಸ್ಥಳಗಳಿದೆ. ಮರುಭೂಮಿ ಇದೆ, ಅದೇ ರೀತಿ ಕೆಲವು ಬೆಟ್ಟ ಗುಡ್ಡಗಳು, ಬಹಳ ಸುಂದರವಾದ ಪ್ರಾಕೃತಿಕ ಪ್ರದೇಶಗಳಿವೆ. ನಾವು ಅಜ್ಮೀರ್ ತಲುಪಿದ್ದು ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ. ರೈಲ್ವೆ ಸ್ಟೇಷನಲ್ಲಿ ಇಳಿದು ನೇರವಾಗಿ ದರ್ಗಾದ ಹತ್ರ ಆಟೋ ರಿಕ್ಷಾದ ಮೂಲಕ ಬಂದೆವು. ಇದು ಮೇನ್ ಡೋರ್, ದರ್ಗಾದ ಮೇನ್ ಗೇಟ್ ಇರುವಂತಹದ್ದು. ನಾವು ಹೋಟೆಲಿಗೆಲ್ಲ ಹೋಗಿ ಫ್ರೆಶ್ ಆಗಿ ಆಮೇಲೆ ದರ್ಗಾಕ್ಕೆ ಹೋಗುವಂತಹದ್ದು. ಇಲ್ಲೇ ಪಕ್ಕದಲ್ಲಿ ರೂಮ್ ತೆಗೆದಿದ್ವಿ. ಈಗ ರೂಮಿಂದ ಸಂಜೆ ಹೊತ್ತಲ್ಲಿ ಫ್ರೆಶ್ ಆಗಿ ಮತ್ತೆ ದರ್ಗಾದ ಹತ್ರ ಹೊರಟಿದ್ದೇವೆ. ನೋಡ್ಬೋದು ನೀವು, ತುಂಬ ರಶ್ ಇದೆ ಎರಡು ಕಡೆ. ಈಗ ಈ ಕಾಣ್ತಾ ಇರುವಂಥದ್ದು ಮೇನ್ ಡೋರ್, ದರ್ಗಾದು ಮೇನ್ ಎಂಟ್ರಿ ಗೇಟ್. ಬುಲಂದ್ ದರ್ವಾಜ ಅಂತಾರೆ ಇದನ್ನು. ಈಗ ಒಳಗೆ ಇದರ ಮೂಲಕ ಬರ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು ಹೂಗಳಿದೆ. ಜೈಪುರ್ ಪಿಂಕ್ ಸಿಟಿ ಅಂತಾರೆ ಜೈಪುರನ್ನು. ಅಲ್ಲಿಂದ ಬರುವಂಥ ಹೂಗಳು ಇದು. ಇಲ್ಲಿನ ದರ್ಗಾಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಜನರು ಇದನ್ನು ತಗೊಂಡೋಗಿ ಚಾದರ ಹಾಗೂ ಹೂವನ್ನು ಸಮರ್ಪಿಸ್ತಾರೆ ದರ್ಗಾಕ್ಕೆ. ಇಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವಂತಹ ಖ್ವಾಜಾ ಗರೀಬ್ ನವಾಜ್ ಅಂತಹ ಫೇಮಸ್ ಆಗಿರುವಂತಹ ಖ್ವಾಜಾ ಮೊಯಿನುದ್ದೀನ್ ಅಲ್ ಚಿಸ್ತಿ ಅವರು ಪರ್ಷಿಯಾದಿಂದ 12ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಸೂಫಿಸಮ್ ಹಾಗೂ ಇಸ್ಲಾಂ ಧರ್ಮದ ಬೋಧನೆಯಲ್ಲಿ ತೊಡಗಿದ್ದರು. ಅವರ ಒಂದು ಮಖಬರ ಆಗಿರುತ್ತೆ ಇಲ್ಲಿ ಇರುವಂತಹದ್ದು. ದಿನನಿತ್ಯ ಲಕ್ಷಾಂತರ ಜನ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸ್ತಾರೆ. ದೇಶ ವಿದೇಶಗಳಿಂದ ಹಲವಾರು ಜನ ಇಲ್ಲಿ ಬರ್ತಾರೆ. ನೀವು ಮುಂದೆ ನೋಡ್ತಾ ಇರ್ಬೋದು, ಅದೇ ಇಲ್ಲಿಯ ದರ್ಗಾ, ಅಂದರೆ ಅವರ ಮಖಬರ ಇರುವಂತಹ. ಬಹಳ ಜನಸಂದಣಿ ಇದೆ. ನಾನು ಈ ಹಿಂದೆ ಕೂಡ ಹಲವಾರು ಬಾರಿ ಭೇಟಿ ನೀಡಿದ್ದೆ. ಬಹಳ ಒಂದು ಸಮಾಧಾನ ಇರುವಂತಹ ಒಂದು ಸ್ಥಳ ಇದು. ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ. ನೀವು ಎರಡು ಕಡೆಗಳು ನೋಡ್ತಾ ಇರ್ಬೋದು, ಮಸೀದಿಗಳು, ಅದೇ ರೀತಿ ಕೆಲವು ಹೂವಿನ ವ್ಯಾಪಾರಿಗಳು ಇಲ್ಲಿ ಸಮರ್ಪಿಸುವಂತಹ ಹೂ, ಅದೇ ರೀತಿ ಚಾದರ ಇದೆಲ್ಲ ನೀಡ್ತಾ ಇರ್ತಾರೆ. ಈ ಕಾಣ್ತಾ ಇರುವಂತಹದ್ದು ಇರುತ್ತೆ ದರ್ಗಾ, ಅವರ ಮಖಬರ ಇರುವಂತಹ ದರ್ಗಾ. ಅಲ್ಲಿ ಖವಾಲಿಗಳೆಲ್ಲ ನಡೀತಾ ಇರುತ್ತೆ ನೋಡಿ. ಇದು ಎಂಟ್ರಿ ಗೇಟ್. ಒಳಗಿನ ವಿಡಿಯೋವನ್ನು ತೆಗೆಯುವಾಗಿಲ್ಲ, ನಾವು ಅಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಈ ರೀತಿ ಒಳಗೆ ಹೋಗಿ ನಾವು ಅವರ ಜಿಯಾರತ್ ಮಾಡಿ ಬರುವಂತಹದ್ದು. ಹಾಗೆ ನಾನು ನನ್ನ ಜಿಯಾರತ್ ಮುಗಿಸಿಕೊಂಡು ಹೊರಬಂದೆ. ನೀವಿಲ್ಲಿ ಕಾಣುತ್ತಿರುವಂತಹ ಹಲವಾರು ಕಾಂಪ್ಲೆಕ್ಸ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಈ ಥರ ಬಿಲ್ಡಿಂಗ್, ಇವೆಲ್ಲ ಮೊಘಲರ ಕಾಲದಲ್ಲಿ ನಿರ್ಮಿಸಿದಂತಹದ್ದು. ರಾಜ ಅಕ್ಬರ್, ರಾಜ ಶಹಜಾನ್ ಅವರ ಕಾಲದ ಮಸೀದಿಗಳೆಲ್ಲ ಇಲ್ಲಿ ಇದೆ. ಇಲ್ಲಿನ ಗುಲಾಬಿ ಹೂ ಅಂತೂ ಬಹಳ ಆಕರ್ಷಣೆ ಆಗಿತ್ತು. ನಾನು ಮತ್ತೆ ಮತ್ತೆ ಅದನ್ನೇ ನೋಡ್ತಾ ಇದ್ದೆ. ಜೈಪುರ್ ಪಿಂಕ್ ಸಿಟಿಯಿಂದ ಬರುವಂತಹ ಹೂಗಳು ತುಂಬ ಆಕರ್ಷಣೀಯವಾಗಿದೆ. ಇಲ್ಲಿಯ ಒಂದು ವಾತಾವರಣ ತುಂಬ ಭಕ್ತಿಪರವಾಗಿರುತ್ತೆ. ಇಲ್ಲಿಯ ಖವಾಲಿ ಇರ್ಬೋದು, ಬರುವ ಭಕ್ತರು ಇರ್ಬೋದು, ಎಲ್ಲರೂ ತುಂಬ ಒಂದು ಶಿಸ್ತುಬದ್ಧವಾಗಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಬಂದು ಇದು ಮಾಡ್ತಾರೆ. ನಮಾಜ್ ಮಾಡೋ ಮೊದಲು ಅಂಗಸ್ನಾನ ಮಾಡಬೇಕಾಗತ್ತೆ, ಉಜು ಅಂತಾರೆ. ಅದು ಮಾಡಲಿಕ್ಕೆ ಆಗಿರುವಂಥ ವ್ಯವಸ್ಥೆ ಇದು ಬಹಳ ಆಕರ್ಷಣೀಯವಾಗಿದೆ. ಅದೇ ರೀತಿ ಇಲ್ಲಿನ ಜಿಯಾರತ್ ಮುಗಿಸಿ, ನಮಾಜ್ ಎಲ್ಲ ಮುಗಿಸಿ ನಾನೀಗ ಹೊರಡ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು, ಇಲ್ಲಿ ಬರುವಂಥ ಸಾವಿರಾರು ಜನರಿಗೆ ಒಂದು ಅನ್ನ ಸಂತರ್ಪಣೆ ಒಂದು ವಿಧಾನ. ಇಲ್ಲಿ 2 ದೊಡ್ಡ ದೊಡ್ಡ ಪಾತ್ರೆಗಳಿವೆ. ಈಗ ಒಂದು ಪಾತ್ರೆ ನೋಡ್ತಾ ಇರ್ಬೋದು, ಇದು ಮೊಘಲರ ಕಾಲದಲ್ಲಿ ಸ್ಥಾಪಿಸಿದಂಥದ್ದು. ಇದರಲ್ಲಿ ಜನರು ಅಕ್ಕಿ ರೂಪದಲ್ಲಿ ಹಾಗೂ ನಗದಿನ ರೂಪದಲ್ಲೆಲ್ಲ ಕಾಣಿಕೆಯನ್ನೆಲ್ಲ ಸಮರ್ಪಿಸ್ತಾರೆ. ಇನ್ನೊಂದು ಕಡೆ ಕೂಡ ಇಂತಹದೇ ಇದೆ. ಅಲ್ಲಿ ಪ್ರಿಪರೇಷನ್ಸ್ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು. ಅಲ್ಲಿ ಈಗ ಅನ್ನ ಸಂತರ್ಪಣೆಗಾಗಿ ಪ್ರಿಪರೇಷನ್ ನಡೀತಾ ಇದೆ. ಟನ್ನುಗಟ್ಟಲೆ ಅಕ್ಕಿಯನ್ನು ಒಂದೇ ಇದರಲ್ಲಿ ಬೇಯಿಸಿ ಅನ್ನ ಸಂತರ್ಪಣೆ ಮಾಡುವಂತಹ ವಿಧಾನ. ಹಾಗೆ ಹೊರಗೆ ಬಂದು ಇಲ್ಲಿನ ಫೇಮಸ್ ಆದಂಥ ಒಂದು ಮೊಹಬ್ಬತ್ ಕಿ ಶರ್ಬತ್ ಎಲ್ಲ ಕುಡಿದು ನಾವು ಇಂದಿನ ದಿನ ಕೊನೆಗೊಳಿಸ್ತಾ ಇದ್ದೇವೆ. ರೂಮ್ಗೆ ಹೋಗಿ ನಾವು ರೆಸ್ಟ್ ಮಾಡಬೇಕು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.